ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಳ ದಿವಸ ಆಯಿತು ವಿಡಿಯೋನ ಗ್ಯಾಪ್ ಆಗ್ತಾಯಿದೆ. ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ ನಮ್ಮ ಅಮ್ಮಗೆ. ಹಾಗಾಗಿ ನನ್ನ ಬರ್ಡೇ ಇತ್ತು. ಸ್ಮಾಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಒಂದು ಮೊಬೈಲ್ ಗಿಫ್ಟ್ ಬಂತು. ಅದಾದಮೇಲೆ ಅಮೆಝಾನಿಂದ ಮತ್ತೊಂದು ಆರ್ಡ್ರ್ ಬಂದಿತ್ತು. ಅದೇನಪ್ಪ ಅಂದರೆ ನನಗಾಗಿ ಒಂದು ಟ್ರೈಪಾಡ್ ತರಿಸಿದ್ದೆ ನನ್ನ ತಮ್ಮ. ಸೊ ಆ ಟ್ರೈಪಾಡ್ ಅನ್ಬಾಕ್ಸಿಂಗ್ ನಿಮ್ಮ ಸಲುವಾಗಿ. ಸೊ ಟ್ರೈಪಾಡ್ದು ಮೇಲಿನ ಒಂದು ಭಾಗ ಹೋಗಿತ್ತು ನಂದು. ಹಾಗಾಗಿ ಅದ್ರ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ಲಿಕ್ಕತ್ತಿತ್ತು. ಅದರಲ್ಲಿ ಒಂದು ನಟ್ಟಿರುತ್ತೆ. ಆ ನಟ್ಟಿನ ಒಂದು ಆ ಮೊಬೈಲ್ನೇನು ಅಡ್ಜಸ್ಟ್ಮೆಂಟ್ ಮಾಡ್ತೀವಲ್ಲ, ಸೊ ಮೊಬೈಲ್ನ ಇಟ್ಕೊಂಡು ಅದು ಸ್ಕ್ರೂ ತಿರುಗಿಸಿ ಟೈಟ್ ಆಗೋದೇನಿತ್ತು, ಆ ರಿಂಗು ಒಡೆದೋಗಿತ್ತು. ಸೊ ಅದೊಂದೇ ಸಿಂಗಲ್ ಪಾರ್ಟ್ ಸಿಗುತ್ತೇನೋ ಅಂದ್ಕೊಂಡ್ರೆ ನಾನು ಸಿಕ್ಕಿರಲಿಲ್ಲ. ಹಾಗಾಗಿ ಮತ್ತೆ ಒಂದು ಟ್ರೈಪಾಡನ್ನು ಆರ್ಡರ್ ಮಾಡಿದರು. ಸೊ ಅದು ಬಂದಮೇಲೆ ನೋಡ್ರಿ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಈ ಸತಿ ಇರೋದು ಒಂದು ಸೆಲ್ಫಿ ಸ್ಟಿಕ್ನು ಆರ್ಡರ್ ಮಾಡಿದ್ವಿ, ಅದನ್ನು ಬಂದಿತ್ತು. ಮುಂಚದಕ್ಕಿಂತ ಇದು ತುಂಬಾ ಉದ್ದ ಇದೆ ಸೆಲ್ಫಿ ಸ್ಟಿಕ್ಕು. ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈ ಟ್ರೈಪಾಡ್ ನೋಡಿ. ಅಮೆಝಾನ್ದವರು ಯಾವತ್ತೇ ಆಗಲಿ ಅವ್ರದ್ದು ಒಂದು ಕಾರ್ಡ್ಬೋರ್ಡ್ ಇಲ್ಲಾರದೆ ಕಳಿಸೋದಿಲ್ಲ. ಅವ್ರು ಯಾರದೇ ಕಂಪ್ನಿಯವರಾಗಿರ್ಬೋದು, ಅವ್ರದ್ದು ಮೇಲೆ ತೋರಿಸೋಂಗಿಲ್ಲ. ಮೇಲ್ಗಡೆ ಬರೋದು ಅಮೆಝಾನ್ದೇ. ಈ ಮೀಶೋಲ್ಲಿ ಹಾಗಾದ್ರೆ ಹಾಗಿಲ್ಲ, ಡೈರೆಕ್ಟ್ ಪ್ರಾಡಕ್ಟೇ ಕಾಣಿಸ್ತಿರ್ತಾವೆ ಹೊರಗಡೆ. ಸೊ ತೆಗಿಯೋಕ್ಕೆ ಕಷ್ಟಪಟ್ಟು ತೆಗೆದೆ ನಾನು ಅದನ್ನು. ಯಾಕಂದರೆ ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೆ. ಇಲ್ಲಿ ನೋಡ್ರಿ, ನಾನು ಇದನ್ನು ಹೆಂಗೆ ತೆಗೆದಪ್ಪ ಅಂದರೆ ಈ ರೀತಿ ಕಷ್ಟಪಟ್ಟು ತೆಗೆದು ವಿಡಿಯೋ ಮಾಡಿದ್ದೀನಿ. ಈ ಟ್ರೈಪಾಡು ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗೈತೆ ನೋಡ್ರಿ. ಇದ್ರದ್ದು ಮೇಲಿನ ಒಂದು ರಿಂಗ್ ಮಾತ್ರ ಹೋಗಿದೆ, ಉಳಿದಿದ್ದೆಲ್ಲನೂ ಸರಿಯಿದೆ ಅದರಲ್ಲಿ. ಇದ್ರ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅನ್ಕೋತೀನಿ. ಇಲ್ಲ, ಇದನ್ನು ಫಿಕ್ಸ್ ಮಾಡಬೇಕಿಲ್ಲ. ಆ್ಯಕ್ಚುಲಿ ಫಿಕ್ಸ್ ಮಾಡಿಲ್ಲ ಅದು. ಸೊ ಇದು ಫಿಕ್ಸ್ ಮಾಡಬೇಕು. ಸೊ ನೋಡಿರಿ, ಇದೇ ಹೋಗಿತ್ತು ನಂದು. ಅದು ಇದೇನು ತಿರುಗಿಸಿ ಈ ಥರ ಸೆಟ್ ಮಾಡ್ಕೋತೀವಲ್ಲ ಮೊಬೈಲು, ಅದು ಅಲ್ಲಿ ಸ್ವಲ್ಪ ಹೋಗಿತ್ತು. ಹಾಗಾಗಿ ನಾನು ಅದನ್ನು ಸಿಂಗಲ್ ಪಾರ್ಟ್ ತರ್ಸೋಕ್ಕೆ ಟ್ರೈ ಮಾಡಿದೆ, ಬರಲಿಲ್ಲ. ಬಟ್ ಇದ್ದಾವೆ, ಪಾರ್ಟ್ಸ್ ಇದ್ದಾವೆ. ಒಂದು ಬೇರೆದಕ್ಕೆ ನಾನು ತಂದು ಹಾಕಿದ್ದೀನಿ. ಬಟ್ ಈ ಥರದ್ದು ಇರಲಿಲ್ಲ ಅಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಪೂರ್ತಿ ಅದು ಸೆಟ್ ಆಗಿಲ್ಲ. ಆ್ಯಕ್ಚುಲಿ ಅದು ಯಾವುದು ಪಾರ್ಟ್ ಮುಗಿದಿಲ್ಲ. ಇದ್ರದ್ದು ಈ ಹುಕ್ ಏನು ತಿರುಗಿಸ್ತೀವಲ್ಲ ಇವಾಗ, ಅಲ್ಲಿ ರಿಂಗ್ ಏನು ಸೆಟ್ ಇದೆಯಲ್ಲ ಅದು ಮಾತ್ರ ಮುರಿದಿದೆ ಅಷ್ಟೇ. ಸೊ ಇದನ್ನು ಈ ರೀತಿ ಮ್ಯಾಗೆ ನಾನು ಕೂಡಿಸ್ಕೋತೀನಿ. ಇಲ್ಲಿ ನೋಡ್ರಿ, ಈ ಥರ ಸ್ಟ್ಯಾಂಡ್ ರೆಡಿ. ಅಮೆಝಾನಿಂದ ತೊಗೊಂಡಿರೋ ಅಂಥದ್ದು ಇದು. ಸೊ ಇದು ರೇಟ್ 3,500 ಮೇಲೆ ಎಷ್ಟೋ ಹಾಕಿದರೆ ಅಷ್ಟಿಲ್ಲ. ಇದು 700ಗೆಲ್ಲ ಬಂದುಬಿಡುತ್ತಾ, 7 ಚಿಲ್ಲರೆ. ಆಮೇಲೆ ಇದು ನೋಡಿರಿ 700 ಆರ್ 1100. ಆಮೇಲೆ ನಮ್ಮ ಮನೆಯಲ್ಲಿಗೆ ಬಂತಪ್ಪ ಅಪ್ಡೇಟು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ಓಪನ್ ಪ್ಲೇಸ್ ಇದ್ದಿದ್ದೆಲ್ಲ ಕವರ್ ಆಗಿಬಿಡ್ತು. ಸೊ ಕವರ್ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇದೆ. ಸೊ ಟೋಟಲ್ ಎಲ್ಲಿಗೆ ಬಂತಂತ ತೋರಿಸ್ತೀನಿ. ನಾನು ಸ್ವಲ್ಪ ಒಳಗಡೆ ಎಷ್ಟು ದಿವಸ ಆಯ್ತು ಹೋಗಿಲ್ಲ, ಹೋಗಿ ಬರೋಣ ಅಂಥೇಳಿ. ಇವಾಗೇ ಸೆಕೆಂಡ್ ಸ್ಲ್ಯಾಬ್ ಹಾಕೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಸೆಕೆಂಡ್ ಸ್ಲ್ಯಾಬ್ ಆದಮೇಲೆ ಇನ್ನೊಂದು 2 ರೂಮ್ ಬರುತ್ತೆ ಮೇಲೆ. ಸೊ ಇದು ಓಪನ್ ಪ್ಲೇಸ್ ಇಲ್ಲಿ. ಆ್ಯಕ್ಚುಲಿ ಇದು ಕೂಡ ತೆಗಿಬೋದೇನೋ ಓಪನ್ ಪ್ಲೇಸು. ಇದು ಕೆಳಗಡೆ ಇರೋಂಥ ಫಸ್ಟ್ ಫ್ಲೋರಿಗೆ ಹಾಲು 2 BHK ರೂಮ್. ಇದು ಒಂದು ಹಾಲ್ ಇದೆ, 2 ಬೆಡ್ರೂಮ್ಸು, ಒಂದು ಕಿಚನ್ ಕಮ್ ಡೈನಿಂಗ್ ಹಾಲು. ಸೊ ಇದನ್ನು ಈ ರೀತಿ ಸೆಟ್ ಮಾಡಿದ್ದಾರೆ. ಮೊದಲು ನಮ್ಮ ಪ್ಲ್ಯಾನಲ್ಲಿ ಇದು ಇರಲಿಲ್ಲ, ಇದು ಓಪನ್ ಬಿಡೋದೇ ಇತ್ತು. ಸೊ ಮತ್ತೆ ಸಡನ್ನಾಗಿ ಹಸ್ಬೆಂಡ್ ಪ್ಲ್ಯಾನ್ ಮಾಡಿ ಕಟ್ತಾಯಿದ್ದಾರೆ. ಎಷ್ಟು ಹೇಳಿದ್ರು ಕೇಳಿಲ್ಲ. ನಂಗೆ ಓಪನೇ ಬೇಕಾಗಿತ್ತಿದು. ನನಗೆ ಓಪನ್ ಇದ್ರೇ ಚೆನ್ನಾಗಿತ್ತು. ಸೊ ಇದು ಒಂದು ಟಾಯ್ಲೆಟ್ ರೂಮ್ ಕಾಮನ್ನು. ಆಮೇಲೆ ಇಲ್ಲಿ ಇದೊಂದು ಬೆಡ್ರೂಮ್ ಇದೆ ಇಲ್ಲಿ. ಸೊ ಅದ್ರ ಪಕ್ಕನೇ ಇಲ್ಲಿ ಹಾಲು. ಇದು ಕೆಳಗಿನ ಮನೆ. ಅಂದರೆ ಇದು ಬಾಡಿಗೆಗೋಸ್ಕರ, ಇಲ್ಲಿ ನಾವೇನಿರಲ್ಲ, ಇದು ಬಾಡಿಗೆಗೆ ಅಂಥೇಳಿ. ನಾವಿರೋಕ್ಕಿಂತ ಮೇಲೆ 3 BHK ಮಾಡ್ಕೋತಾ ಇದ್ದೀನಿ ನಾನು. 3 BHKಯಲ್ಲಿ ಒಂದು ರೂಮ್ ಕೆಳಗಡೆ ಇದ್ದರೆ 2 ಬೆಡ್ರೂಮ್ ಮೇಲೆ ಮಾಡ್ಕೊತೀನಿ. ನಮಗೆ ಆ್ಯಕ್ಚುಲಿ ಈ ಹೊರಗಡೆ ಹಾಕಿರೋ ಸ್ಟೇರ್ ಕೇಸು ಪ್ಲ್ಯಾನಲ್ಲಿ ಇರಲಿಲ್ಲ. ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ಬೇರೆ, ಆಮೇಲೆ ಆಗ್ತಾ ಇರೋದೇ ಬೇರೆ. ಚೇಂಜಸ್ ಅಂತ ಸಿಕ್ಕಾಪಟ್ಟೆ ಚೇಂಜಸ್ ಆದವು. ಇದು ಅಷ್ಟೇ. ಇನ್ನೇನು ಸ್ವಲ್ಪ ದಿವಸ ಸ್ಲ್ಯಾಬಿಗೆ ರೆಡಿ ಮಾಡ್ತಾಯಿದ್ದಾರೆ. ನಾನು ವೀಡಿಯೋ ಪೋಸ್ಟ್ ಮಾಡೋಷ್ಟಿಗೆ ಆ ಸ್ಲ್ಯಾಬಿಗೆಲ್ಲ ಅವರು
ಕಟ್ಕೋತಾ ಇದ್ದಾರೆ ಸ್ಲ್ಯಾಬ್ ಹಾಕೋಲಿಕ್ಕೆ. ಸೊ ಇದು ಇಲ್ಲಿ ಈ ಥರ ನೋಡ್ರಿ, ಇದು ಕಿಚನ್ನು. ಸೊ ಇಲ್ಲಿ ಕಿಚನ್ ಸಣ್ಣದಾಗಿದೆ. ಕಿಚನ್ ಗ್ಯಾಸ್ ಕಟ್ಟೇನಿದೆ ಅಲ್ಲಿ ಚಿಕ್ಕದಾಗಿದೆ. ಅದ್ರ ಪಕ್ಕನೇ ದೇವ್ರ ಮನೆ ತೊಗೊಂಡಿದ್ರು ಅದರಿಂದ. ಸೊ ಇದ್ರ ಫುಲ್ ವಿಡಿಯೋ ನಿಮಗೆ ಮುಂದೆ ಮತ್ತೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಹೊರಗಡೆ ಬಿಲ್ಡಿಂಗ್ ನಿಮಗೆ ತೋರಿಸಿದ್ದೀನಿ.